ಈಗ ಕ್ವಾರೆ ಹತ್ರ ಕಲ್ಲು ಬಿದ್ದು 7 ಜನ ಡೆತ್ ಆಗಿದೆ, 5 ಜನ ಇಂಜೂರ್ಡ್ ಆಗಿದ್ದಾರೆ, 4 ಜನ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಇನ್ಸಿಡೆಂಟ್ ಕಾರಣ ಏನು ಅಂತ ನಿಮಗೆ ಮಾಹಿತಿ ಇದೆ ಸರ್? ಬೆಳಗ್ಗೆ 7:15 ಇದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನನಗೆ ಆ ಭಾಗದ ಮುಖಂಡರು ಒಬ್ಬರು ಫೋನ್ ಮಾಡಿದ್ರು. ನಾನು ಕೇಳಿದೆ ಏನು ಕಾರಣ ಏನು ಎತ್ತ ಅಂತೇಳಿ. ಕೆಳಗಡೆ ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ 7, 8:30 ಒಳಗಡೆ ಎಲ್ಲ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ಗಡೆನೂ ಕೂಡ ಕೆಲಸ ಮಾಡ್ತಾರೆ ಇಟಾಚಿ ಮುಖಾಂತರ. ಆ ಇಟಾಚಿ ಮಾಡುವಾಗ ಸರಿಯಾಗಿ ನೋಡ್ಕೊಂಡಿಲ್ಲ ಕೆಳಗಡೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಂತೇಳಿ. ಆ ಇಟಾಚಿ ಸಮೇತನೂ ಬಂಡೆ ಎಲ್ಲ ಕಂಪ್ಲೀಟು ಜಾರ್ಬಿಟ್ಟಿದೆ. ಅದರಲ್ಲಿ 15-16 ಜನ ಇದ್ರು, ಅದರಲ್ಲಿ 2-3 ಜನ ಎಸ್ಕೇಪ್. ಈಗ ಕ್ವಾರೆ ಹತ್ರ ಕಲ್ಲು ಬಿದ್ದು 7 ಜನ ಡೆತ್ ಆಗಿದೆ, 5 ಜನ ಇಂಜೂರ್ಡ್ ಆಗಿದ್ದಾರೆ, 4 ಜನ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಇನ್ಸಿಡೆಂಟ್ ಕಾರಣ ಏನು ಅಂತ ನಿಮಗೆ ಮಾಹಿತಿ ಇದೆ ಸರ್? ಬೆಳಗ್ಗೆ 7:15 ಇದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನನಗೆ ಆ ಭಾಗದ ಮುಖಂಡರು ಒಬ್ಬರು ಫೋನ್ ಮಾಡಿದ್ರು. ನಾನು ಕೇಳಿದೆ ಏನು ಕಾರಣ ಏನು ಎತ್ತ ಅಂತೇಳಿ. ಕೆಳಗಡೆ ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ 7, 8:30 ಒಳಗಡೆ ಎಲ್ಲ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ಗಡೆನೂ ಕೂಡ ಕೆಲಸ ಮಾಡ್ತಾರೆ ಇಟಾಚಿ ಮುಖಾಂತರ. ಆ ಇಟಾಚಿ ಮಾಡುವಾಗ ಸರಿಯಾಗಿ ನೋಡ್ಕೊಂಡಿಲ್ಲ ಕೆಳಗಡೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಂತೇಳಿ. ಆ ಇಟಾಚಿ ಸಮೇತನೂ ಬಂಡೆ ಎಲ್ಲ ಕಂಪ್ಲೀಟು ಜಾರ್ಬಿಟ್ಟಿದೆ. ಅದರಲ್ಲಿ 15-16 ಜನ ಇದ್ರು, ಅದರಲ್ಲಿ. ಈಗ ಕ್ವಾರೆ ಹತ್ರ ಕಲ್ಲು ಬಿದ್ದು 7 ಜನ ಡೆತ್ ಆಗಿದೆ, 5 ಜನ ಇಂಜೂರ್ಡ್ ಆಗಿದ್ದಾರೆ, 4 ಜನ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಇನ್ಸಿಡೆಂಟ್ ಕಾರಣ ಏನು ಅಂತ ನಿಮಗೆ ಮಾಹಿತಿ ಇದೆ ಸರ್? ಬೆಳಗ್ಗೆ 7:15 ಇದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನನಗೆ ಆ ಭಾಗದ ಮುಖಂಡರು ಒಬ್ಬರು ಫೋನ್ ಮಾಡಿದ್ರು. ನಾನು ಕೇಳಿದೆ ಏನು ಕಾರಣ ಏನು ಎತ್ತ ಅಂತೇಳಿ. ಕೆಳಗಡೆ ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ 7, 8:30 ಒಳಗಡೆ ಎಲ್ಲ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ಗಡೆನೂ ಕೂಡ ಕೆಲಸ ಮಾಡ್ತಾರೆ ಇಟಾಚಿ ಮುಖಾಂತರ. ಆ ಇಟಾಚಿ ಮಾಡುವಾಗ ಸರಿಯಾಗಿ ನೋಡ್ಕೊಂಡಿಲ್ಲ ಕೆಳಗಡೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಂತೇಳಿ. ಆ ಇಟಾಚಿ ಸಮೇತನೂ ಬಂಡೆ ಎಲ್ಲ ಕಂಪ್ಲೀಟು ಜಾರ್ಬಿಟ್ಟಿದೆ. ಅದರಲ್ಲಿ 15-16 ಜನ ಇದ್ರು, ಅದರಲ್ಲಿ